ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸಾವು ವಿಶ್ವದ 69% ಜನ ಹೆದರುವ ಸಂಗತಿ ಇದು. ಇದರ ಸರಳ ವಿವರಣೆ ಬ್ರೈನ್ ಡೆಡ್ ಆಗೋದು. ನಮ್ಮ ಮೆದುಳು ಎಲ್ಲಾ ರೀತಿಯಲ್ಲೂ ತನ್ನ ಕಾರ್ಯ ನಿಲ್ಲಿಸುವುದೇ ಸಾವಿನ ಅಂತಿಮ ಘಟ್ಟ ಎಂದು ಸೈನ್ಸ್ ಹೇಳುತ್ತದೆ. ಹಾಗಾದರೆ ನಮ್ಮಿಡೀ ವ್ಯಕ್ತಿತ್ವ ಮೆದುಳಿನ ಡೇಟಾದಲ್ಲಿಯೇ ಅಡಗಿರುತ್ತದೆ. ನಮ್ಮ ಮೆದುಳನ್ನ ನಾವು ರಿಸ್ಟೋರ್ ಮಾಡಬಲ್ಲವಾದರೆ ನಾವು ಸಾಯದೆ ಅಮರವಾಗಿರಲು ಸಾಧ್ಯ. ಆದರೆ ಇದು ಪ್ರಾಯೋಗಿಕವಾಗಿ ಸಾಧ್ಯವಾಗದ ಕೆಲಸ. ಕಾರಣ ನಮ್ಮ ಮೆದುಳು ಅತ್ಯಂತ ಡೆಲಿಕೇಟ್ ಆದಂತಹ ಒಂದು ಅಂಗ. ಇದನ್ನ ಸುಮ್ಮನೆ ಟಚ್ ಮಾಡಿದರೂ ಸಹ ಇದರೊಳಗಿರುವ ಎಷ್ಟೋ ನ್ಯೂರಾನ್ಗಳು ನಶಿಸಿ ಹೋಗುತ್ತವೆ. ಮೆದುಳಿನ ಈ ಕ್ರೇನಿಯಲ್ ನರಗಳನ್ನ ದೇಹದ ಇತರೆ ಭಾಗದ ಕ್ರೇನಿಯಲ್ ನರಗಳಿಗೆ ಹೊಂದಿಸಿ ಜೋಡಿಸುವುದು ಬಯೋಲಾಜಿಕಲಿಯೂ ಸಹ ದುಸಾಧ್ಯದ ಕೆಲಸ. ಅಮೆರಿಕಾದ ನ್ಯೂರೋ ಸೈಂಟಿಸ್ಟ್ ಆಗಿದ್ದ ರಾಬರ್ಟ್ ವೈಟ್ ಎಂಬಾತ ಈ ಕುರಿತೇ ಹಿಂದೊಮ್ಮೆ ಒಂದು ಪ್ರಯೋಗ ಮಾಡಿದ್ದ. ಇದರಲ್ಲಿ ಈತ ಒಂದು ಕೋತಿಯ ತಲೆಯನ್ನ ಇನ್ನೊಂದು ಕೋತಿಯ ದೇಹದೊಂದಿಗೆ ಜೋಡಿಸುವ ಪ್ರಯತ್ನ ಮಾಡಿದ್ದ. ಅದಾಗಿಯೂ ಸಹ ಪ್ರಯೋಗಕ್ಕೊಳಗಾದ ಆ ಕೋತಿಯು ಈ ರಿಸರ್ಚ್ ನಡೆದ 8 ದಿನಗಳಲ್ಲಿ ಮರಣಿಸಿತ್ತು. ಈತನ ಈ ಪ್ರಯೋಗ ಅಲ್ಲಿ ವಿಫಲಗೊಂಡಿತ್ತು. ಮೆದುಳಿನಲ್ಲಿರುವ ಪ್ರಜ್ಞೆ ಅನ್ನೋದೇ ನಮ್ಮನ್ನ ಜೀವನದುದ್ದಕ್ಕೂ ಸಕ್ರಿಯವಾಗಿ ಸಜೀವವಾಗಿ ಇಡಬಲ್ಲ ಸ್ಥಿತಿ ಎನ್ನಬಹುದು. ನಮ್ಮೆಲ್ಲರಲ್ಲೂ ಸಹ ಪ್ರತ್ಯೇಕವಾದ ಹಾಗೂ ನಮಗೆ ಮಾತ್ರವೇ ಸಂಬಂಧಿಸಿದ ಒಂದು ಕಾನ್ಸ್ಪಿಯಸ್ನೆಸ್ ಇರುತ್ತದೆ. ಇದು ನಮ್ಮಲ್ಲಿ ಇಂಡಿವಿಜುವಲ್ ವ್ಯಕ್ತಿತ್ವವನ್ನ ರೂಪಿಸಲು ಸಹಕರಿಸುತ್ತದೆ. ಒಂದು ಪಕ್ಷ ಒಬ್ಬರ ಈ ಕಾನ್ಸಿಯಸ್ನೆಸ್ ಅನ್ನ ಇಡಿಯಾಗಿ ನಕಲು ಮಾಡಲು ಸಾಧ್ಯವಾಗುವುದಾದರೆ ಆ ವ್ಯಕ್ತಿಯ ಇಡೀ ವ್ಯಕ್ತಿತ್ವ, ಸ್ವಭಾವ, ಆತನ ಆಲೋಚನೆಯ ಮಟ್ಟ, ಆತನ ಅಭಿರುಚಿಗಳು, ಆತನ ಬೇಕು ಬೇಡ ಇತ್ಯಾದಿಗಳನ್ನೆಲ್ಲ ಕೊನೆವರೆಗೂ ಸಹ ಜೋಪಾನವಾಗಿ ಜೀವಂತವಾಗಿ ಅಸ್ತಿತ್ವದಲ್ಲಿರುತ್ತವೆ. ಹಾಗೂ ಆತ ಈ ಮೂಲಕ ಶಾಶ್ವತವಾಗಿ ಅಮರನಾಗಿರುತ್ತಾನೆ. ಈಗ ಈ ಪರಿಕಲ್ಪನೆಯನ್ನ ಕಾರ್ಯರೂಪಕ್ಕೆ ತರುವುದು ಹೇಗೆ? ಬ್ಲ್ಯಾಕ್ ಹೋಲ್ ಸಿಂಗ್ಯುಲಾರಿಟಿ ಎಂಬ ಥಿಯರಿಯನ್ನ ಪ್ರತಿಪಾದಿಸಿದ ವಿಜ್ಞಾನಿ ರೋಜರ್ ಪೆನ್ರೋಸ್ ಅವರಿಗೆ ಈ ಕೀರ್ತಿ ಸಲ್ಲುತ್ತದೆ. ಆದರೆ ಇಂತಹ ಪ್ರಯತ್ನಗಳು ಹಾಗೂ ಪರಿಭಾವನೆಗಳು ಈತ ಹುಟ್ಟುವ ಸಾಕಷ್ಟು ಮುನ್ನವೇ ಅಲ್ಲಲ್ಲಿ ಶುರುವಾಗಿದ್ದವು. 1924ರಲ್ಲಿ ಫ್ರೆಂಚ್ ಭೌತಶಾಸ್ತ್ರಜ್ಞನಾಗಿದ್ದ ಲೂಯಿಸ್ ಡಿ ಬ್ರೋಗ್ಲಿ ಎಂಬಾತ ಜನರ ಮುಂದೆ ಒಂದು ವಿಚಿತ್ರ ಥಿಯರಿಯನ್ನ ಪರಿಚಯಿಸಿದ. ಆತನ ಪ್ರಕಾರ ಇಡೀ ವಿಶ್ವ ಅಥವಾ ಈ ಬ್ರಹ್ಮಾಂಡವೇ ಕಾನ್ಸಿಯಸ್ ಅಥವಾ ಪ್ರಜ್ಞೆಯ ಸಹಿತ ಅಸ್ತಿತ್ವದಲ್ಲಿದೆ ಎಂಬುದು ಈತನ ವಾದವಾಗಿತ್ತು. ಈ ಇಡೀ ಬ್ರಹ್ಮಾಂಡವು ತಾನು ಸ್ಥಿತಪ್ರಜ್ಞವಾಗಿರದೆ ಅದು ತನ್ನಷ್ಟಕ್ಕೆ ತಾನು ಕಾಲ ಕಾಲಕ್ಕೆ ಸೂಕ್ತ ನಿರ್ಧಾರಗಳನ್ನ ಸಹ ಕೈಗೊಳ್ಳುತ್ತಿದೆ ಎಂದು ಆತ ಹೇಳಿದ. ಆದರೆ ಇಲ್ಲಿ ಬ್ರಹ್ಮಾಂಡವು ತನ್ನ ಅಸಲಿ ಸ್ವಭಾವವನ್ನ ತೋರ್ಪಡಿಸದೆ ಒಂದು ರೀತಿಯ ಫಜಲ್ ಅಥವಾ ಒಗಟಿನ ಹಾಗೆ ತನ್ನ ಫಂಕ್ಷುವಾಲಿಟಿಯನ್ನ ತೋರಿಸುತ್ತದೆ. ಅಂದರೆ ಈ ಬ್ರಹ್ಮಾಂಡವು ಯಾವುದೇ ಗೊತ್ತಿರುವ ಅಥವಾ ಫಿಕ್ಸ್ಡ್ ತತ್ವದಲ್ಲಿ ಮುನ್ನಡೆಯುತ್ತಿಲ್ಲ. ಅದು ಯಾವ ನಿಯಮ ಅಥವಾ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆಂಬುದೇ ಅಂದಿನ ವಿಜ್ಞಾನಿಗಳಿಗೂ ಸಹ ಸವಾಲಾಗಿದ್ದ ಸಂಗತಿಯಾಗಿತ್ತು. ಆದರೆ 1927ರಲ್ಲಿ ಥಿಯೋರಾಟಿಕಲ್ ವಿಜ್ಞಾನಿಯಾಗಿದ್ದ ವರ್ನರ್ ಹೈಸೆನ್ಬರ್ಗ್ ಎಂಬಾತ ಒಂದು ಥಿಯರಿಯನ್ನ ಮಂಡಿಸಿದ. ಅದರ ಹೆಸರೇ ಅನ್ಸರ್ಟೇನಿಟಿ ಪ್ರಿನ್ಸಿಪಲ್ ಎಂದು. ಇದರ ಅರ್ಥ ಏನಂದ್ರೆ ಈ ವಿಶಾಲ ಬ್ರಹ್ಮಾಂಡದ ಮೂಲ ಕಣವೊಂದರ ಸ್ಥಿತಿ ಹಾಗೂ ಗತಿ ಇವೆರಡನ್ನ ಸಹ ನಾವು ಏಕಕಾಲಕ್ಕೆ ನಿರ್ದಿಷ್ಟವಾಗಿ ತಿಳಿಯಲು ಸಾಧ್ಯವಿಲ್ಲ ಎಂಬುದು. ಹಾಗೂ ನೀಲ್ಸ್ ಬೋರ್ ಹಾಗೂ ಮ್ಯಾಕ್ಸ್ ಪ್ಲಾಂಕ್ ಎಂಬ ಇತರೆ ಕೆಲ ವಿಜ್ಞಾನಿಗಳು ಈ ಒಂದು ಕಾನ್ಸೆಪ್ಟ್ ನ ಪರವಾಗಿದ್ರು. ಪ್ರಯೋಗದಲ್ಲಿ ಎಲೆಕ್ಟ್ರಾನ್ ಕಣಗಳನ್ನ 2 ಸ್ಲೈಡ್ಗಳ ಎದುರಿಗೆ ಹರಿಬಿಟ್ಟಾಗ ಅವುಗಳು ಸ್ಲೈಡ್ಗಳ ಸೊಂದಿನಿಂದ ಹಾರಿ ಅದರ ಹಿಂದಿನ ವಾಲ್ಗಳಿಗೆ ಮೆತ್ತಿಕೊಳ್ಳೋದು ಇಲ್ಲಿ ಪತ್ತೆಯಾಯಿತು. ಈಗ ಅಲ್ಲೊಂದು ಡಿಟೆಕ್ಟರ್ ಅನ್ನ ಇರಿಸಿ ಅವುಗಳ ಚಲನೆಯನ್ನ ಪರಿಶೀಲಿಸಿದಾಗ ಇವುಗಳ ಅಲೆಗಳಂತೆ ಅಲ್ಲದೆ ಪಾರ್ಟಿಕಲ್ ಅಥವಾ ಕಣಗಳ ರೀತಿಯಲ್ಲಿ ವರ್ತಿಸಿ ಹಾದು ಹೋಗೋದು ತಿಳಿದು ಬಂತು. ಇದರಿಂದ ಅರ್ಥವಾದದ್ದೇನೆಂದ್ರೆ ರೂಪುಗೊಳ್ಳುವ ಪ್ರತಿ ಅಣುವೂ ಸಹ ಮೊದಲಿಗೆ ವೇವ್ ಮಾದರಿಯಲ್ಲಿ ಚಲಿಸಿದ್ರೂ ಸಹ ಕ್ರಮೇಣ ಅದು ಕಣದ ರೂಪ ಪಡೆಯುತ್ತದೆ. ಹಾಗೂ ಇದಕ್ಕೆ ಖಚಿತ ಕಾರಣ ಗೊತ್ತಾಗಲಿಲ್ಲ. 1932ರಲ್ಲಿ ಜಾನ್ ವಾನ್ ನ್ಯೂಮನ್ ಎಂಬ ಅಮೆರಿಕನ್ ಗಣಿತಜ್ಞನೊಬ್ಬ ಒಂದು ವಾದ ಮಂಡಿಸಿದ. ಆತ ಹೇಳಿದ್ದೇನೆಂದ್ರೆ ನಾವು ಕ್ವಾಂಟಮ್ ವಸ್ತುಗಳನ್ನ ಸ್ಥಿತಪ್ರಜ್ಞ ವಸ್ತುವಿನ ಅಳತೆಗೋಲ್ನಿಂದ ವೀಕ್ಷಿಸಿದ್ರೆ ಆ ಕ್ವಾಂಟಮ್ ವ್ಯವಸ್ಥೆಯು ಹೊಸ ಸಿಸ್ಟಮ್ಗೆ ಬದಲಾಗಿ ತನ್ನ ಸ್ವರೂಪವನ್ನ ಸಹ ಅದಕ್ಕೆ ತಕ್ಕ ಹಾಗೆ ಬದಲಿಸಿಕೊಳ್ಳುತ್ತದೆ ಎಂದು ಆತ ಹೇಳಿದ. ಈ ಕ್ವಾಂಟಮ್ ಜಗತ್ತು ಹಾಗೂ ಅದಕ್ಕೆ ಸಂಬಂಧಿಸಿದ ವ್ಯವಸ್ಥೆಯು ತನಗೆ ಗೊತ್ತಾಗದ ರೀತಿಯಲ್ಲಿ ಬದಲಾಗಿ ಅದು ಬೇರೆಯ ರೂಟ್ ಹಿಡಿಯುವ ಬಗ್ಗೆ ವಿಜ್ಞಾನಿಗಳಿಗೆ ಗೊತ್ತಾಗಿತ್ತು. ಆಗ ಎರ್ವಿನ್ ಶೋಂಡ್ರಿಂಗರ್ ಎಂಬ ಆಸ್ಟ್ರಿಯಾದ ವಿಜ್ಞಾನಿಯೊಬ್ಬ ಈ ಕ್ವಾಂಟಮ್ ಅಣುಗಳು ಎಡಕ್ಕೆ ಹೋಗುತ್ತವೆಯೋ ಅಥವಾ ಬಲಕ್ಕೆ ಚಲಿಸುತ್ತವೆಯೋ ಎಂಬ ಪ್ರಶ್ನೆ ಹಾಕಿದ. ಈ ಪ್ರಶ್ನೆಗಳಿಗೆ ಆಗಿನ್ನೂ ಯಾವುದೇ ಸಿದ್ಧ ಹಾಗೂ ಸ್ಪಷ್ಟ ಉತ್ತರವೂ ಸಹ ಇರಲಿಲ್ಲ. ಆದರೆ ಇತರೆ ವಿಜ್ಞಾನಿಗಳು ಇದಕ್ಕುತ್ತರವಾಗಿ ಆ ಅಣುಗಳು ಯಾವ ದಿಕ್ಕಿಗೆ ಬೇಕಾದರೂ ಚಲಿಸಬಲ್ಲವು, ಆದರೆ ಯಾವ ದಿಕ್ಕಿನಲ್ಲಿದ್ದಾಗ ಅವುಗಳ ಪ್ರಜ್ಞೆ ಸಾಯುತ್ತದೋ ಆ ದಿಕ್ಕಿನಿಂದ ಅವು ಪರ್ಯಾಯ ಅಥವಾ ಬೇರೆ ದಿಕ್ಕಿನಡೆಗೆ ಹಠಾತ್ತನೆ ಚಲಿಸುತ್ತವೆ ಎಂದು ಅವರು ಸಮಜಾಯಿಸಿ ನೀಡಿದ್ರು. ಹಾಗೂ ಇವರ ಈ ವಾದಕ್ಕೆ
ಇದಕ್ಕೆ ಅಣುಗಳ ಸೂಪರ್ ಪೊಸಿಷನ್ ಸ್ಥಿತಿ ಎಂದು ಹೆಸರಿಡಲಾಯಿತು. ವಿಜ್ಞಾನಿಯಾದ ಎರ್ವಿನ್ ಕ್ವಾಂಟಮ್ ಅಣುಗಳ ಸ್ಥಿತಿ ಹಾಗೂ ಅಣುಗಳ ಚಲನೆಯ ನಡುವಿನ ಸಂಬಂಧದ ಬಗ್ಗೆ ಒಂದು ಕೃತಿ ಬರೆದು ಪ್ರಕಟಿಸಿದ್ರು. ಅದರ ಹೆಸರು ವಾಟ್ ಈಸ್ ಲೈಫ್, ಮೈಂಡ್ ಅಂಡ್ ಮ್ಯಾಟರ್ ಎಂದು. ಇದರಲ್ಲಿ ಆತ ಪ್ರಜ್ಞೆಯ ಬಗ್ಗೆ ಹೇಳುತ್ತಾ ಅದೊಂದು ಜಟಿಲವಾದ ಕ್ವಾಂಟಮ್ ಫಿನೋಮಿನನ್ ಹಾಗೂ ಇದು ನಮ್ಮ ಮೆದುಳಿನಲ್ಲಿರುವ ನ್ಯೂರಾನ್ಗಳಲ್ಲಿ ಹುಟ್ಟುತ್ತದೆ ಎಂದು ಹೇಳಿದ. ಈತನ ಈ ಕೃತಿ ಅಂದಿನ ಕ್ವಾಂಟಮ್ ಫಿಸಿಕ್ಸ್ಗೆ ಎಷ್ಟು ಸಾಕಾರವಾಯಿತೆಂದರೆ ಅಂದಿನ ಅಣುವಿಜ್ಞಾನಿಗಳಿಗೆ ಬ್ರಹ್ಮಾಂಡ ಹಾಗೂ ನಮ್ಮ ಮೆದುಳಿನ ನ್ಯೂರಾನ್ಗಳ ಚಲನೆಯ ನಡುವಿನ ಗಾಢ ಸಂಬಂಧದ ಬಗ್ಗೆ ಅಂದಾಜು ಸಿಗುತ್ತದೆ. ಹಾಗೂ ಈ ಪ್ರಜ್ಞೆ ಎಂಬುದು ಸದಾ ಆಧ್ಯಾತ್ಮಿಕತೆಗೆ ಮಾತ್ರ ಸಂಬಂಧಿಸಿರುವುದಲ್ಲ, ಅದು ಸಹ ಒಂದು ಭೌತಿಕ ಚಟುವಟಿಕೆ ಎಂದು ಅವರು ಮನಗಂಡರು. ಈ ವಾದ ಹಾಗೂ ವಿವರಣೆಯು ಆಗ ಎಷ್ಟೋ ಜನ ವಿಜ್ಞಾನಿಗಳಿಗೆ ಈ ದಿಕ್ಕಿನಲ್ಲಿ ಕಾರ್ಯೋನ್ಮುಖರಾಗಲು ಇದು ಪ್ರೇರೇಪಣೆ ನೀಡಿತು. ಅದೇ ರೀತಿ ರೋಜರ್ ಪೆನ್ರೋಸ್ ಸಹ ಈ ವಾದದಲ್ಲಿ ಮುಂದೆ ಇನ್ನಷ್ಟು ರಿಸರ್ಚ್ ಮಾಡಿ ತಮ್ಮ ವಾದಗಳನ್ನ ನಿರೂಪಿಸುತ್ತಾ ಹೊರಟರು ಹಾಗೂ ಮುಂದುವರಿದು ನಾವು ಸದಾ ಅಮರರಾಗಿರಲು ಸಾಧ್ಯ ಎಂಬುದನ್ನ ಥಿಯೋರಿಟಿಕಲಿ ಇವರು ನಿರೂಪಿಸಿದ್ರು. ಇವರ ಪ್ರಕಾರ ನಮ್ಮ ಮೆದುಳು ಸಹ ಒಂದು ಕ್ವಾಂಟಮ್ ಸಿಸ್ಟಮ್ ನ ರೀತಿ ಒಂದು ಸೂಪರ್ ಪೊಸಿಷನ್ ನಲ್ಲಿಯೇ ಸದಾ ಇರುತ್ತದೆ. ಇದಕ್ಕೆ ಪೂರಕವಾಗಿ ಈತ 1989ರಲ್ಲಿ ಒಂದು ಬುಕ್ ಬರೆದ್ರು. ಅದರ ಹೆಸರು ದಿ ಎಂಪರರ್ಸ್ ನ್ಯೂ ಮೈಂಡ್ ಎಂದು. ಇದರಲ್ಲಿ ಆತ ಎಲೆಕ್ಟ್ರಾನ್ ವೇವ್ಗಳು ಕೊಲ್ಯಾಪ್ಸ್ ಆದಂತೆಯೇ ಅವುಗಳು ಸೂಪರ್ ಪೊಸಿಷನ್ ಹಂತದಿಂದ ಒಂದು ಸೀಮಿತ ಸ್ಥಿತಿಗೆ ಬರುತ್ತವೆ ಎಂದು ಹೇಳಿದ. ಇದನ್ನ ಅನ್ಸರ್ಟೇನಿಟಿ ಪ್ರಿನ್ಸಿಪಲ್ ನ ರಿಸರ್ಚ್ ನಲ್ಲೂ ಸಹ ಪತ್ತೆ ಹಚ್ಚಲಾಗಿತ್ತು. ಇಲ್ಲಿ ಅಣುಗಳು ಸೂಪರ್ ಪೊಸಿಷನ್ ಹಂತದಿಂದ ಕೊಲ್ಯಾಪ್ಸ್ ಆಗೋದನ್ನೇ ವೇವ್ ಫಂಕ್ಷನಿಂಗ್ ಕೊಲ್ಯಾಪ್ಸ್ ಎಂದು ಕರೆದರು. ಇದೇ ತರಹ ಮಾನವನ ಮೆದುಳಲ್ಲೂ ಸಹ ಆಗುತ್ತಿರುತ್ತದೆ. ಉದಾಹರಣೆಗೆ ನೀವು ಆಪಲ್ ಎಂಬ ಪದದ ಹೆಸರು ಕೇಳಿದಾಕ್ಷಣ ಆವರೆಗೂ ತಟಸ್ಥವಾಗಿರುವ ನಿಮ್ಮ ಮನಸ್ಸು ಹಾಗೂ ಬುದ್ಧಿ ಆ ಪದ ಕೇಳಿದ ತಕ್ಷಣ ಒಂದು ನಿರ್ದಿಷ್ಟ ಹಂತಕ್ಕೆ ಬಂದು ಆ ವಸ್ತುವನ್ನ ಕಲ್ಪನೆ ಮಾಡಿಕೊಳ್ಳುತ್ತದೆ. ಕೆಲವರಿಗೆ ಆಪಲ್ ಎಂದ ತಕ್ಷಣ ಕೆಂಪು ಬಣ್ಣ ಮನಸ್ಸಿನಲ್ಲಿ ಮೂಡಬಹುದು, ಕೆಲವರಿಗೆ ಹಣ್ಣು ಅಥವಾ ಅದರ ಅಕ್ಷರಗಳು ನೆನಪಾಗಬಹುದು. ಇದೇ ರೀತಿಯೇ ಕ್ವಾಂಟಮ್ ಜಗತ್ತು ಸಹ ನಡೆಯುವುದು. ಇಲ್ಲಿ ನಮ್ಮಲ್ಲಿರುವ ಕಾನ್ಸಿಯಸ್ ಗುಣವು ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನವಿರುತ್ತದೆ. ಮುಂದೆ ಸ್ಟುವರ್ಟ್ ಹ್ಯಾಮರಾಫ್ ಎಂಬ ಎನಸ್ಥೇಶಿಯೋಲಾಜಿಸ್ಟ್ ಒಬ್ಬರು ಪೆನ್ರೋಸ್ ಅವರ ಕೃತಿಯನ್ನ ಓದುತ್ತಾರೆ. ಇದರಲ್ಲಿ ಆತ ನಮ್ಮ ಮೆದುಳಿನಲ್ಲಿ ಉತ್ಪಾದನೆಯಾಗುವ ಹಾಗೂ ಹರಿದಾಡುವ ನ್ಯೂರಾನ್ಗಳು ಮೊದಲು ಮೈಕ್ರೋ ಟ್ರಿಬ್ಯೂಲ್ನ ವಾಹಕಗಳ ಮೂಲಕ ಚಲಿಸುತ್ತವೆ ಎಂದು ಹೇಳಿದ. ಈ ಮೈಕ್ರೋ ಟ್ರಿಬ್ಯೂಲ್ಗಳು ನ್ಯೂರೋ ಟ್ರಾನ್ಸ್ಮಿಟರ್ಗಳನ್ನ ಹೊರಕ್ಕೆ ಬಿಡುತ್ತವೆ. ಇಲ್ಲಿ ಈ ಟ್ರಿಬ್ಯೂಲ್ ವಾಹಕಗಳಿಂದ ಶೂಟ್ ಆಗುವ ನ್ಯೂರೋ ಟ್ರಾನ್ಸ್ಮಿಟರ್ಗಳು ನಿರ್ದಿಷ್ಟ ವೇಗದಲ್ಲಿ ನಿರ್ದಿಷ್ಟ ಗುರಿಯತ್ತ ಧಾವಿಸುತ್ತವೆ. ಆಗ ನಾವು ನಮ್ಮಲ್ಲೂ ಹೀಗೆ ಯಾವ ನ್ಯೂರಾನ್ಗಳು ಯಾವ ಕಡೆಗೆ ಚಲಿಸುತ್ತವೋ ಆ ದಿಕ್ಕಿಗೆ ಪೂರಕವಾಗಿ ಯಾವುದಾದರೂ ಸಂಗತಿಯ ಕಡೆಗೆ ಆಲೋಚಿಸುತ್ತೇವೆ. ಇದು ತರ್ಕ ಮಾಡಲು ನಿಜಕ್ಕೂ ಒಂದು ಅದ್ಭುತವಾದ ಥಿಯರಿ. ಆದರೆ ಹೆಚ್ಚಿನ ವಿಜ್ಞಾನಿಗಳು ಹಾಗೂ ಸಂಶೋಧಕರು ಇದನ್ನ ನಂಬೋದಿಲ್ಲ. ಹೀಗೆ ನಂಬದವರ ಪ್ರಕಾರ ಈ ಮೈಂಡ್ ಕಾನ್ಸಿಯಸ್ ಅನ್ನೋದು ಭೌತಿಕ ಅಥವಾ ದೈಹಿಕ ಕ್ರಿಯೆ ಅಲ್ವೇ ಅಲ್ಲ. ಆದರೆ ಎಲನ್ ಮಸ್ಕ್ ನಂತಹ ಆಧುನಿಕ ಚಿಂತಕರು ಸಹ ಈ ಕಾನ್ಸಿಯಸ್ ಅನ್ನೋದು ಒಂದು ಫಿಸಿಕಲ್ ಫಿನಾಮಿನಾ ಎಂದು ನಂಬುತ್ತಾರೆ ಹಾಗೂ ಇದನ್ನ ಕದ್ದು ನಕಲು ಮಾಡಲು ಸಹ ಸಾಧ್ಯವಿದೆ ಅನ್ನೋದು ಅವರ ತರ್ಕ. ಎಲನ್ ಮಸ್ಕ್ ನ್ಯೂರಾಲಿಂಕ್ ಎಂಬ ಸಂಸ್ಥೆಯ ಮಾಲೀಕರಾಗಿದ್ದು ಇವರ ಈ ಸಂಸ್ಥೆಯಲ್ಲಿ ಜರುಗುವ ಅನೇಕ ಪ್ರಯೋಗಗಳಲ್ಲಿ ಇದು ಸಹ ಒಂದು. ಈ ನ್ಯೂರಾಲಿಂಕ್ ಎಂಬುದು ಸುಮಾರು 3072 ಎಲೆಕ್ಟ್ರೋಡ್ಗಳಿಂದ ತಯಾರಿಸಲ್ಪಟ್ಟ ಒಂದು ಚಿಪ್ ಆಗಿದ್ದು ಇದನ್ನ ನಮ್ಮ ಮೆದುಳಿಗೂ ಸಹ ಅಟ್ಯಾಚ್ ಮಾಡಿ ಮೆದುಳನ್ನ ಕಂಪ್ಯೂಟರ್ಗೂ ಸಹ ಕನೆಕ್ಟ್ ಮಾಡಬಹುದಾಗಿದೆ. ಇದನ್ನ ಒಂದು ಕೋತಿಯ ಮೇಲೂ ಸಹ ಯಶಸ್ವಿಯಾಗಿ ಪ್ರಯೋಗ ಮಾಡಲಾಗಿದ್ದು ಅದು ಅಲ್ಲಿ ಯಾವ ರೀತಿ ತನ್ನ ಬ್ರೈನ್ ನ ಕಾನ್ಸಿಯಸ್ನೆಸ್ ನ ಸಹಾಯದಿಂದ ಈ ಗೇಮ್ ಆಡುತ್ತಿದೆ ಎಂಬುದನ್ನ ನೀವು ಸಹ ಗಮನಿಸಬಹುದು. ಆದರೂ ಸಹ ಮಾನವನ ಅಥವಾ ಇತರೆ ಜೀವಿಯ ಕಾನ್ಸಿಯಸ್ನೆಸ್ ಅನ್ನ ಗ್ರಹಿಸಿ ರೀಡ್ ಮಾಡೋದು ಇವತ್ತಿಗೂ ಸಹ ಕಷ್ಟ. ಆದರೆ ಮುಂದೆಂದಾದರೂ ಇದರ 50% ನಾವು ನಕಲು ಮಾಡಲು ಸಾಧ್ಯವಾಗಬಹುದಾದರೆ ಆಗ ವ್ಯಕ್ತಿಯ ಪ್ರಜ್ಞೆಯನ್ನ ನಾವು ಸಂರಕ್ಷಿಸಲು ಸಾಧ್ಯವಾಗಬಹುದು. ರೋಜರ್ ಪೆನ್ರೋಸ್ ಹಾಗೂ ಸ್ಟುವರ್ಟ್ ತರಹದ ವಿಜ್ಞಾನಿಗಳ ವಾದವೇ ಸರಿಯಾಗಿದ್ದು ಎಲನ್ರ ನ್ಯೂರಾಲಿಂಕ್ ನ ಸಹಾಯದಿಂದ ಮನುಷ್ಯನನ್ನ ಇಡಿಯಾಗಿ ಕನಿಷ್ಠ ಡಿಜಿಟಲ್ ಆಗಿ ಶಾಶ್ವತವಾಗಿ ಜೀವಂತವಿರಿಸಲು ನಿಜಕ್ಕೂ ಸಾಧ್ಯ. ಅದು ಸಹ 2 ಮುಖ್ಯ ವಿಧಾನಗಳಿಂದ. ಕಾನ್ಶಿಯಸ್ ಸ್ಕ್ಯಾನರ್ ನಿಂದ ಕಾಪಿ ಮಾಡಿ ಸ್ಕ್ಯಾನ್ ಮಾಡಬಹುದು ಹಾಗೂ ಇನ್ನೊಂದು ಹ್ಯೂಮನ್ ಸೈಬಾಲ್ ನಲ್ಲಿ ಸ್ಟೋರ್ ಆದ ಕಾನ್ಸಿಯಸ್ನೆಸ್ ಅನ್ನ ಅಪ್ಲೋಡ್ ಮಾಡೋದು. ಇದನ್ನ ಒಂದು ಹ್ಯೂಮನಾಯ್ಡ್ ನ ಕೃತಕ ದೇಹದಲ್ಲಿ ಇರಿಸಿ ಅದು ಅದಕ್ಕೆ ತಕ್ಕ ಹಾಗೆ ವರ್ತಿಸುವಂತೆ ಮಾಡಬಹುದು. ಇದರಿಂದ ಕೇವಲ ಇಮ್ಮಾರಲಿಟಿಯ ಬೆನಿಫಿಟ್ ಒಂದೇ ಅಲ್ಲದೆ ಇನ್ನೂ ಸಾಕಷ್ಟು ಪ್ರಯೋಜನಗಳು ಸಹ ಇದೆ. ನಮ್ಮಲ್ಲಿರುವ ಗಾಯನ, ಕರಾಟೆ ಸ್ಕಿಲ್, ಡ್ಯಾನ್ಸ್ ಮುಂತಾದ ಹವ್ಯಾಸಗಳನ್ನ ಹಾಗೂ ಕಲೆಗಳನ್ನ ಸಹ ನಾವು ಶಾಶ್ವತವಾಗಿ ಸ್ಟೋರ್ ಮಾಡಬಹುದು. ಇದರಿಂದ ಮಾನವ ಸಂಕುಲವು ಮುಂದೆ ತನ್ನನ್ನ ಡಾಮಿನೇಟ್ ಮಾಡುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಸಹ ಹಿಂದಿಕ್ಕಲು ಸಾಧ್ಯವಿದೆ. ಈ ವಿಚಾರದ ಕುರಿತು ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.